ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಅಂಗಾರಕ ಯೋಗದ ಫಲಾಫಲ ನೋಡಕ್ಕೆ ಹೋದಾಗ 3 ಮತ್ತು 10ರ ಅಧಿಪತಿಯಾಗಿರ್ತಕ್ಕಂಥ ಅಂಗಾರಕ 2ನೇ ಮನೆಯಲ್ಲಿ ಅಂಗಾರಕ ಯೋಗ ಏರ್ಪಡ್ತಾ ಇದೆ. 5, 8, 9ರ ದೃಷ್ಟಿ ಇರ್ತಕ್ಕಂಥ ಇವರಿಗೆ ಸಾಕಷ್ಟು ವಾಕ್ಶಕ್ತಿಯಲ್ಲಿ ಹುಷಾರಾಗಿರಿ. ಸುಮ್ಮನೆ ಕೋಪ, ಯಾರೋ ದಾರಿಯಲ್ಲಿ ಹೋಗ್ತಾರೆ, ಏನೋ ವಿಷಯಕ್ಕೆ ಮಾತಾಡೋಕೆ ಹೋಗಿ ಅದರಿಂದ ಜಗಳಗಳಾಗುತ್ತೆ, ಕಲಹಗಳಾಗುತ್ತೆ. ಹಣದ ವಿಷಯದಲ್ಲಿ ಯೋಗ ಇದೆ, ಕುಟುಂಬದಲ್ಲಿ ಚೆನ್ನಾಗಿದೆ. ಹಾಗೆ ಔಷಧಿಗಳಿಗಾಗಿ ಸ್ವಲ್ಪ ಖರ್ಚು ಮಾಡ್ತೀರಾ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಹಣಕಾಸಿನ ಸಣ್ಣ ಪುಟ್ಟ ಎಡವಟ್ಟುಗಳು ಬಂದರೂ ಕೂಡ, ಮುಗ್ಗಟ್ಟು ಬಂದರೂ ಕೂಡ ಅದನ್ನು ತೀರಿಸ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಲೋನ್ಗಾಗಿ ಅಪ್ಲೈ ಮಾಡಿದರೆ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಣ್ಣಿನ ತೊಂದರೆಗಳು ಏರ್ಪಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕುಂಭರಾಶಿಯ ಹೆಣ್ಣು ಮಕ್ಕಳು ಬಹಳ ಜಾಗೃತಿಯಾಗಿರಬೇಕು. ಯಾವುದೇ ಹೊಸ ವ್ಯವಹಾರ, ಹೊಸ ಹೂಡಿಕೆ ಬೇಡ ಅಂತ ಹೇಳುತ್ತೆ. ವ್ಯಾಪಾರದಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ನಿವೃತ್ತ ನೌಕರರಿಗೆ ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಭೂಮಿ ಯೋಗ ಇರತಕ್ಕಂಥದ್ದು, ಕಬ್ಬಿಣ ವ್ಯಾಪಾರಿಗಳಿಗೆ ಶುಭ ಆಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಶ್ವತ್ಥ ದರ್ಶನ ಮಾಡ್ಕೊಳ್ಳಿ, ಅಶ್ವತ್ಥ ವೃಕ್ಷ ದರ್ಶನ ಮಾಡ್ಕೊಳ್ಳಿ. ಬೆಳಗಿನ ಜಾವ ಸೂರ್ಯೋದಯ ಕಾಲದಲ್ಲಿ ಅಶ್ವತ್ಥ ವೃಕ್ಷನ ದರ್ಶನ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಾಗನಿಗೆ ಆ ಒಂದು ಅಶ್ವತ್ಥ ವೃಕ್ಷದಲ್ಲಿ ಇರ್ತಕ್ಕಂಥ ನಾಗ ಕಟ್ಟೆಗೆ ಹೋಗ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ತಾಮ್ರಲೋಚನಾಯ ನಮಃ, ಓಂ ತಾಮ್ರಲೋಚನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ.